ವಿಶೇಷವಾಗಿ ಕರ್ನಾಟಕದ ಹುಕ್ಕೇರಿ ತಾಲೂಕಿನಲ್ಲಿ ಇಲ್ಲಿವರೆಗೆ ದಿವಂಗತ ಉಮೇಶನ ಕತ್ತಿಯವರವರೆಗೆ ಅಂತ ಯಾವುದೋ ಆತಂಕದ ಪರಿಸ್ಥಿತಿ ಎದುರಾಗಿರ್ಕಿಲ್ಲ. ಬಟ್ ಈಗ ನಮ್ಮ ಜಿಲ್ಲೆಯವರ ಕೆಲವೊಂದು ಕಾರಣದ ಕೈಗಳು ಇವತ್ತು ದಿವಸ ಅಲ್ಲಿ ಬಂದು ಕೆಲಸ ಮಾಡಕತ್ತದ ಎಲ್ಲರ ಗಮನಕ್ಕೆ ಬಂದದ. ಆ ನಿಟ್ಟಿನಲ್ಲಿ ಹುಕ್ಕೇರಿ ತಾಲೂಕು ಸುಪುತ್ರರಾಗಿರ್ತಕ್ಕಂಥ ನಾನಿರ್ಬೋದು ಮತ್ತು ಹಿರಿಯ ಸಹೋದರಾಗಿರ್ತಕ್ಕಂಥ ಇ ಬಿ ಪಾಟೀಲ್ ಇರ್ಬೋದು, ಇಬ್ಬರು ಒಂದಾಗೋದ್ರ ಮುಖಾಂತರ ಹೊರಗಿನವ್ರು ಬರಬಾರ್ದು ಅನ್ನೋಂಥ ಎಲ್ಲ ಏನು ಕ್ರಮಗಳನ್ನು ತಗೋಬೇಕು ಅವೆಲ್ಲ ಕ್ರಮಗಳನ್ನು ತಗೊಳ್ಳೋದ್ರ ಮುಖಾಂತರ ಬರುವ ಒಂದು ವಿದ್ಯುತ್ ಸಹಕಾರ ಸಂಸ್ಥೆ ಚುನಾವಣೆ ಸಹಿತ ಭಾಳ ದಿಟ್ಟದಿಂದ ಹೋರಾಟ ಮಾಡೋ ಮುಖಾಂತರ ಅದು ಯಾವುದೇ ಹೊರಗಿನ ವ್ಯಕ್ತಿಯಲ್ಲಿ ಬರಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ನಮ್ಮ ತಾಲೂಕಿನ ಜನರ ಅಭಿಪ್ರಾಯ ಐತಿ. ಆ ಅಭಿಪ್ರಾಯವನ್ನು ನಾವು ಈಡೇರಿಸ್ಕೊಡ್ತೀವಿ ಅನ್ನೋ ಮಾತನ್ನ ಈ ಇಬ್ಬರು ಕೂಡ ನಿರ್ಣಯ ತಗೊಂಡು ಇಬ್ಬರು ಕೂಡ ಇವತ್ತು ದಿವಸ ಪ್ರಚಾರವನ್ನು ಮಾಡ್ತಾರೆ. ಆಲ್ರೆಡಿ ಈಗ ಅವರು ಏನು ಮಾಡ್ತಾರೆ ಈಗ ಓಡಾಕ ನಿಂತಾವ, ಈಗ ಶರ್ತಿಗೆ ನಿಂತಾವ, ನಂದು ಬರ್ತೈತೆ ಅನ್ನವನ ಮತ್ತು ಬರಂಗಿಲ್ಲ ಅಂದ್ರೆ ಓಡಂಗಿಲ್ಲ ಮಗ ಅವನ. ಅದಕ್ಕೆ ಇವತ್ತು ದಿವಸ ಯಾರ ಶರ್ತಿಗೆ ಹಚ್ಚಲಿ, ಸೈಕಲ್ ಮೋಟರ್ ಶರ್ತ್ ಇರಲಿ, ಓಡು ಶರ್ತ್ ಇರಲಿ, ಅಥವಾ ಕಬಡ್ಡಿ ಇರಲಿ, ವಾಲಿಬಾಲ್ ನಮ್ಗೆ ಗೆದ್ದೈತೆ ಅಂತ ಅನ್ನೋದು ಸ್ವಾಭಾವಿಕ. ಆ ಥರನಾಗಿ ಅವ್ರ ಭಾವನೆ ಇರ್ಬೋದು. ಆದರೆ ಮತದಾರರು ಅದನ್ನು ಹೇಳಿಲ್ಲ. ವಿಶೇಷವಾಗಿ ನಮ್ಮ ತಾಲೂಕಿನ ಜನ ಸ್ವಾಭಿಮಾನಿಗಳಿದ್ದು ಇವತ್ತು ದಿವಸ ಹೊರಗೆ ಅವ್ರಿಗೆ ಅವಕಾಶ ಕೊಡಂಗಿಲ್ಲ. ಅವ್ರದ್ದು ಏನಾರ ತಪ್ಪು ಕಲ್ಪನೆ ಇರ್ಬೋದು ಅಂತ ನಾನು ಅನ್ಕೋತೀನಿ. ಇವತ್ತು ಕಾರ್ಯಕ್ರಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಮೇಶ್ ಅಣ್ಣ ಅವ್ರ ನೆನಪಿಟ್ಟು ಅವರು ಭಾಳ ಭಾವುಕರಾದರು ಅಂತ. ಭಾಳ ಭಾವುಕಂದ್ರೆ 40 ವರ್ಷ ಕೂಡಿದ್ದವ್ರು ನಾವು. ಒಂದೇ ಜೀವ ಬಿಟ್ಟು ಹೋಗಿದ್ದ ಸಾಕಷ್ಟು ನೋವು ಕೊಡ್ತೈತಿ. ಯಾಕಂದ್ರೆ ಆ ಒಡನಾಟ ನಮ್ಗೆ ಸಿಗುವುದಿಲ್ಲ. ಅಣ್ಣ ತಮ್ಮ ನಾವಿಬ್ರು ಜನರಿಗೆ ಕಾಣುವಲ್ಲಿ ಇವತ್ತು ದಿವಸ 2 ದೇಹ ಇದ್ರೆ ನಾವಿಬ್ರದ್ದು ಒಂದೇ ಜೀವ ಇತ್ತು. ಅವ್ನಿಗೆ ಏನಾರ ನೋವಾದ್ರೆ ನನಗೆ ಮೈಯಾಗ ನೋಡ್ತಿತ್ತು, ನನಗೇನು ನೋವಾದ್ರೆ ಅವ್ನು ನೋಡ್ತಿತ್ತು. ಅನ್ಯೋನ್ಯವಾಗಿರ್ತಕ್ಕಂಥ ಅಣ್ಣ ತಮ್ಮ ನಾವು ಬೆಳೆದ ನಮ್ಮಪ್ಪ ನಮ್ಮ ಸಣ್ಣ ವಯಸ್ಸಿನಲ್ಲಿ ತಿಳ್ಕೊಂಡ ನಮ್ಮಪ್ಪ. ನಾನು 18 ವಯಸ್ಸು, ಅವನು 21ನೇ ವಯಸ್ಸು. ಅಂತಲ್ಲಿ ನಮ್ಮಪ್ಪ ನಮ್ಮನ್ನ ತಿಳ್ಕೊಂಡಂಥ ಸಂದರ್ಭದಲ್ಲಿ ನಮ್ಮಪ್ಪನ ಸ್ಥಾನದಾಗ ನಿಂತು ನನ್ನನ್ನು ಆರೈಕೆ ಮಾಡಿ ದೊಡ್ಡವ್ರು ಮಾಡೋಕೆ ಅವ್ನು ಕಾರಣ. ಆದರೆ ಅವನಿಂದ ನಾನು ಬಿಟ್ಟು ಹೋದ ತಕ್ಷಣ ನನಗೆ 1.5-2 ವರ್ಷ ನನಗೆ ಅದನ್ನ ಸಹಿಸ್ಕೊಳಕ್ಕಾಗಿಲ್ಲ. ಅದೇ ದುಃಖ ಇವತ್ತು ಗುಮ್ಮಡಿಗಾಗಿ ಆ ಒಂದು ಪುಸ್ತಕ ನೋಡಿ ನೆನಪಾಗಿ ಸ್ವಲ್ಪ ಕಣ್ಣೀರು ಬಂತು, ಭಾವುಕ ಆಗಿದ್ದೀನಿ. ಸಹಜ. ಈ ಸಂದರ್ಭದಲ್ಲಿ ಇವತ್ತಿನ ಚುನಾವಣೆಯನ್ನು ನೋಡ್ತಾ ಇದ್ದೀವಲ್ಲ, ಈ ಉಮೇಶ್ ಕತ್ತಿ ಅವ್ರನ್ನ ಎಷ್ಟು ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ? ಸಾಕಷ್ಟು. ಬಹುಶಃ ಅದು ಹೇಳಕ್ ಶಬ್ದ ಇಲ್ಲ. ಭಕ್ತಿ ತಿರುಗಿ ಶಬ್ದ ಇಲ್ಲ, ಅಷ್ಟೇ ಹೇಳ್ಬೋದು. ಅದಕ್ಕಿಂತ ಏನು ಹೆಚ್ಚಿಲಾಗ್ತಾ ಇಲ್ಲ. ಯಾಕಂದ್ರೆ ಅನ್ಯೋನ್ಯವಾಗಿರ್ತಕ್ಕಂಥ ಅಣ್ಣ ತಮ್ಮನ ಕಳ್ಕೊಂಡಾಗ ಏನಾಗ್ತೈತೆ ಅನ್ನೋದು ತಮ್ಮಗನ ಗೊತ್ತು, ಅಣ್ಣಗನ ಗೊತ್ತು. ಅದನ್ನ ಇಂಥ ಪರಿಸ್ಥಿತಿ ಯಾರ ಅಣ್ಣ ತಮ್ಮರಿಗೆ ಬರಬಾರ್ದು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಜನರಿಗೆ ಯಾವ ರೀತಿ ಧೈರ್ಯನ ತುಂಬಾ ಪ್ರಯತ್ನ ಮಾಡ್ತಾರೆ. ಕತ್ತಿ ಮನೆತನದ ಮೇಲೆ, ಪಾಟೀಲ್ ಮನೆತನದ ಮೇಲೆ ಜನರಿಗೆ ಮೊದಲಿಂದ 50 ವರ್ಷದ ನಂಬಿಕೆ ಇದೆ. ಬಟ್ ಪಾಟೀಲ್ ಮನೆತನ ಮತ್ತು ಕತ್ತಿ ಮನೆತನ ಅವರ ಬೆನ್ನ ಹಿಂದಿದೆ. 50 ವರ್ಷದಿಂದ ನಮ್ಮ ತಾಲೂಕನ್ನು, ನಮ್ಮ ಜನರನ್ನು ಯಾವ ರೀತಿ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡ್ಕೊಂಡು ನಾವು ಬಂದಿದ್ದೀವಿ. ಬರುವಂಥ ದಿನಮಾನಗಳಲ್ಲಿ ಇವತ್ತು ಪಾಟೀಲ್ ಕುಟುಂಬ, ಕತ್ತಿ ಕುಟುಂಬ ಇಡೀ ತಾಲೂಕನ್ನು ಸಂರಕ್ಷಣೆ ಮಾಡೋದ್ರ ಮುಖಾಂತರ ಸಂಪೂರ್ಣವಾಗಿರ್ತಕ್ಕಂಥ 50 ವರ್ಷದಲ್ಲಿ ಏನೇನು ಅವ್ರಿಗೆ ಕೆಲಸ ಕಾರ್ಯಗಳದಾವು ಅವ್ರ ಕಾಲು ಮಾಡಿ ತೋರಿಸಿದ್ದನ್ನು ನಾವು ಎರಡೂ ಕುಟುಂಬಗಳು ತಲೆಯಲ್ಲಿ ಮಾಡಿ ಇವತ್ತು ದಿವಸ ನಮ್ಮ ತಾಲೂಕಿನ ಜನರನ್ನ ಖುಷಿಯಾಗಿ ನಗುನಗ್ತಾ ಸುಖವಾಗಿಡುವಂಥ ಎಲ್ಲ ಪ್ರಯತ್ನವನ್ನು ಎರಡೂ ಮನೆತನದ ಕಡೆಯಿಂದ ಮಾಡ್ತೀವಿ. ಮೋಸ್ಟ್ ವೆಲ್ಕಮ್.